ನಾವು ಇವಾಗ ಇಂಡಿಯಾ ಪಾಕಿಸ್ತಾನ ವಾರ ಆಗೋ ಕಾರಣ ಇಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಇವರು ಸಾಬ್ರನ್ನ ಬೆಳೆಸ್ತಾವ್ರೆ. ಸಿದ್ದರಾಮಯ್ಯ ಇದ್ದಾರಲ್ಲ, ಸಿದ್ದರಾಮಯ್ಯ ಸಾಬ್ರನ್ನ ಬೆಳೆಸ್ತಾರೆ ಬರೋ ಮೇಲೆ. ಆದ್ದರಿಂದ ಇಲ್ಲಿ ಆಗ್ತಾ ಇರೋದೇ ಪೊಲಿಟಿಷನಿಂದ. ಸಾಬ್ರು ಜಾಸ್ತಿ ಆದಂಗೆ ಆದ್ದರಿಂದ ನಮ್ಮ ದೇಶ ಹಾಳಾಗ್ತಿರೋದೇ ಇವರಿಂದ. ಇಲ್ಲಿ ನಮ್ಮ ಜಮೀರ್ ಸಾಹೇಬ್ರು ಹೇಳ್ತಾರೆ ನಾವು ಯುದ್ಧಕ್ಕೆ ಹೋಗ್ತೀನಿ ಅಂತ. ಇವರು ಜಮೀರ್ ಸಾಹೇಬರು ಯುದ್ಧಕ್ಕೆ ಹೋಗಿ ಅವ್ರ ಜೊತೆ ಸೇರಿಕೊಂಡು ಸಂಧಾನ ಮಾಡಿ ಆ ಕಡೆಯಿಂದ ಬೇಕಾದ್ರೆ ನಮಗೆ ಬಾಂಬ್ ಹಾಕ್ತಾರೆ. ಇಲ್ಲಿ ಹೇಳೋದು ನೆಪಕ್ಕೆ. ನಾನು ಮೋದಿ ಪರ್ಮಿಷನ್ ಕೊಟ್ಬಿಟ್ರೆ ನಾನು ಹೋಗಿ ಪಾಕಿಸ್ತಾನದಲ್ಲಿ ಯುದ್ಧ ಮಾಡ್ತೀನಿ ಅಂತ. ಈ ಮನುಷ್ಯ ಏನು ಮಾಡ್ತಾನೆ, ಅಲ್ಲೋಗ್ಬಿಟ್ಟು ಆ ಮುಸ್ಲಿಂ ಜೊತೆ ಸೇರಿಕೊಂಡು ನಮಗೆ ಬೇಕಾದ್ರೆ ರಿವರ್ಸ್ ಬಾಂಬ್ ಹಾಕ್ತಾನೆ. ಇದೆಲ್ಲ ನಾಟಕ. ಇದನ್ನೆಲ್ಲ ಕರೆಕ್ಟಾಗಿ ಮಾತಾಡೋದು ಅಂದರೆ ನಮ್ಮ ಇವರಿದ್ದಾರಲ್ಲ, ಹೊಸಪೇಟೆ MLA ಯಾರೊಬ್ಬರು, ಅವ್ರ ಹೆಸರೇನೋ ಮರ್ತೋಯ್ತು, ಅವ್ರ ಹೆಸರೇನಪ್ಪ, ಹೆಸರು ಗೊತ್ತಿಲ್ಲ, ಅವರೊಬ್ಬರೇ ಕರೆಕ್ಟಾಗಿ ಹೇಳೋದು. ಎಲ್ಲಿ ವಿದ್ಯಾವಂತರು ಕಮ್ಮಿ ಇರ್ತಾರೆ ಅಲ್ಲಿ ಈ ಕೆಲಸ ಜಾಸ್ತಿ ಆಗ್ತವೆ. ಆದ್ದರಿಂದ ನಾವು ಈಗ 2,000 5,000 ರೂಪಾಯಿಗೆ ಎಣ್ಣೆ ಕುಡಿಸ್ಬಿಟ್ಟು ಓಟ್ ಹಾಕಿಸ್ಕೊತಾರೆ ಅಂತ. ಅದರಿಂದ ಈ ಥರ ಕೆಲಸಗಳೆಲ್ಲ ಜಾಸ್ತಿ ಆಗ್ತವೆ. ಅಷ್ಟೇ ನಂದು. ಡಿಫೆನ್ಸ್ ಮಾಡ್ತಾಯಿದ್ದೀವಿ. ಹೌದು. ನೆಕ್ಸ್ಟ್ ಮೋದಿ ಅವರು ಏನು ತೊಗೊತಾರೋ ನೋಡಬೇಕು. ಕುತೂಹಲದಿಂದ ಕಾದು ನೋಡ್ತಾ ಇದ್ದೀವಿ. ನಮ್ಗೆ ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ. ನೋಡೋಣ ಕಾದು ಯಾವ ಥರ ಮಾಡ್ತಾರೆ ಅಂತ. ಪಾಕಿಸ್ತಾನಕ್ಕೆ ಯುದ್ಧ ಶುರುವಾಗಿದ್ದು ಫಸ್ಟು ಇಲ್ಲಿ ಯಾರೋ ನಮ್ಮ ಟೂರಿಸ್ಟಿಗೆ ಹೊಡೆದ್ರು. ಟೂರಿಸ್ಟ್ಗಳಿಗೆ ಹೊಡೆದು ಇದು ಹೌದು ಮಾಡ್ತಾಯಿದ್ದಾರೆ. ನಮ್ಮವರು ಟೆರರಿಸಮ್ ನಿಲ್ಸೋಕ್ಕೋಸ್ಕರ ನಮ್ಮವರು ಇದನ್ನು ಯುದ್ಧ ಮಾಡ್ತಾ ಇರೋದು ಕರೆಕ್ಟಾಗಿದೆ. ಲಾಸ್ಟ್ ಟೈಮ್ ಯಾವಾಗ 71 ಇದು 3 ತಿಂಗಳು 6 ತಿಂಗಳು ನಡೀತು. ಇದು ಎಷ್ಟು ತಿಂಗಳು ನಡೆಯುತ್ತೋ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ಇದು ಪರಿಹಾರ ಸಿಗಲ್ಲ ಯುದ್ಧ ಮಾಡೋದ್ರಿಂದ. ಎಲ್ಲ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಪೆಟ್ರೋಲ್, ಡೀಸೆಲ್, ಚಿನ್ನ, ಬೆಳ್ಳಿ ಎಲ್ಲದ್ರದ್ದು ರೇಟ್ ಜಾಸ್ತಿ ಆಗುತ್ತೆ. ನಮ್ಮ ಭಾರತದ ಎಕನಾಮಿಕ್ಸೇ ಹಾಳಾಗೋಗುತ್ತೆ. ಪ್ರಪಂಚದ ಎಕನಾಮಿಕ್ಸೇ ಹಾಳಾಗೋಗುತ್ತೆ. ಅದು ಅವ್ರಿಗೆ ಅರ್ಥ ಆಗಲ್ಲ ಪಾಕಿಸ್ತಾನದವ್ರಿಗೆ. ಅಷ್ಟೇ. ನಾವು ಮಾಡಬೇಕು ಅಂತಲ್ಲ, ಯುದ್ಧ ಮಾಡದೇ ಇದ್ರೆ ಒಳ್ಳೆಯದು. ಆದರೆ ಅವರು ಸುಮ್ಮನೆ ಗಲಾಟೆ ತೆಗೆದ್ರೆ ನಾವು ಮಾಡಲೇಬೇಕಲ್ಲ. ಯಾರನ್ನೋ ಒಂದೇಟು ಹೊಡೆದ್ರೆ ಒಂದೇಟನ್ನು ನಾವನ್ನ ಹೊಡಿಬೇಕಲ್ಲ ಅವ್ರಿಗೆ. ಅದು ಆ ಥರ ನಡೀತಾ ಇರೋದು. ಏನು ಹೇಳ್ತೀರಾ ಸರ್, ನಿಲ್ಲಿಸಬೇಕು ಇಲ್ಲ ಮುಂದುವರಿಸಬೇಕು ಅನ್ನೋದಕ್ಕೆ? ನಿಲ್ಲಿಸಬೇಕು ಮುಂದುವರಿಸಬೇಕು ಅನ್ನೋದಕ್ಕೆ ಇದರಲ್ಲಿ ಏನಪ್ಪ, ಎಲ್ಲ ದೇಶ ಕೂತ್ಕೊಂಡು ಶೃಂಗ ಸಭೆ ಮಾಡಿ ಮೀಟಿಂಗ್ ಮಾಡಿ ಅದನ್ನು ನಿಲ್ಲಿಸಬೇಕು ಬಿಡಬೇಕು ಅನ್ನೋದು ಎಲ್ಲರೂ ನಿರ್ಧಾರ ತಗೋಬೇಕು. ಅದು ಗೊತ್ತಿಲ್ಲ. ಮೀಟಿಂಗಲ್ಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಬ್ಬೊಬ್ಬರು ಅವ್ರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ, ಇವ್ರಿಗೆ ಎಷ್ಟು ಜನ ಸಪೋರ್ಟ್ ಇದ್ದಾರೆ, ಯಾರು ಬೇಡ ಅಂತಾರೆ, ಯಾರು ಬೇಕು ಅಂತಾರೆ ಅನ್ನೋದು ಗೊತ್ತಾಗಲ್ಲ. ಅದು ಮೀಟಿಂಗಲ್ಲೇ ನೋಡಬೇಕದು. ಯುದ್ಧ ಬೇಡ. ಯುದ್ಧದಿಂದ ತುಂಬ ತೊಂದರೆಗಳಾಗ್ತವೆ ಅಂತ ನನ್ನ ಅನಿಸಿಕೆ. ಇವಾಗ ಯುದ್ಧ ಆಗ್ತಿರೋದು ನಮಗೆ ಸಂತೋಷ ಸುದ್ದಿ. ಬಟ್ ಏನಂದರೆ ಯಾವ ಕಾರಣಕ್ಕೂ ಪಾಕಿಸ್ತಾನ ಬಿಡೋಕ್ಕೆ ಹೋಗಬಾರೋ. ಅವ್ರು ಏನೋ ಒಂದು ವಂಚನೆ ಮಾಡ್ತಾ ಇರ್ತಾರೆ ಒಳಗೇನೆ. ಸಾಬ್ರುಗಳೆಲ್ಲ ಅಂತ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಸಾಬ್ರುಗಳು ಇಲ್ಲಿ ಒಳ್ಳೆಯವ್ರು ಇರ್ಬೋದು, ಅಲ್ಲಿರೋ ಸಾಬ್ರುಗಳು ನಂಬೋಕ್ಕಾಗಲ್ಲ. ಇಲ್ಲಿರೋ ಸಾಬ್ರುಗಳು ನಮ್ಗೆ ಸಪೋರ್ಟ್ ಕೊಡೋಕೆ ರೆಡಿ ಇದ್ದಾರೆ. ನಮ್ಗೆ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಬಟ್ ಹೇಳೋದಲ್ಲ, ಆ ರೀತಿ ಮಾಡಿ ತೋರಿಸ್ಬೇಕು. ಇಲ್ಲಿರೋ ಸಾಬ್ರುಗಳು ಸುಮ್ಮನೆ ಒಳಗೊಂದು ಹೊರಗೊಂದು ಇಟ್ಕೊಂಬಾರೋ. ಏನಾದ್ರೂ ಪಾಕಿಸ್ತಾನ ಬಿಡಬಾರ್ದು ಅಂತ ಇದ್ದೀವಿ. ಬಟ್ ನರೇಂದ್ರ ಮೋದಿ ಒಳ್ಳೆ ಉನ್ನತ ಮಟ್ಟದ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಉನ್ನತ ಮಟ್ಟದ ಕೆಲಸ ಮಾಡೋಕ್ಕೂ ಇಡೀ ಪಾಕಿಸ್ತಾನನೇ ಧೂಳಿಪಟ ಮಾಡಬೇಕು ಅನಿಸುತ್ತೆ ನಮಗೆ. ಅಷ್ಟೇ. ಏನು ಉದ್ದೇಶ ಏನಂದರೆ ನೋಡಿ, ಇವಾಗ ಕಾಶ್ಮೀರಲ್ಲಿ 28 ಜನ ಸತ್ರು. ಪಾಪ ಅವ್ರ ಮನೆಗಳಿಗೆ ಆಗಲಿ, ಅವ್ರ ಇದಕ್ಕಾಗಲಿ ಅವ್ರಿಗೆ ಯಾರು ಮುಂದಕ್ಕೆ ದಾರಿ? ಪಾಪ ಇರೋ ಮಗ ಇದ್ದಾನೆ ಒಬ್ಬ, ಪಾಪ ಹೊಸ್ದಾಗಿ ಮದುವೆ ಆಗಿತ್ತು, ಒಂದು ವಾರ ಮದುವೆ ಆಗಿಲ್ಲ. ಪಾಪ ಅವ್ರು ಕನ್ಸ್ಕೊಂಡಿದ್ರು. ಪಾಪ ಅಂತ ಮನುಷ್ಯ ಹೋಗ್ಮೇಲೆ ತಿರ್ಗಾ ಮನುಷ್ಯನ ಮದುವೆಗೆ ಹಾಕಾಗತ್ತಾ ಇಲ್ಲ ಅವ್ರ ಜೀವನ ರೂಪಿಸೋಕ್ಕಾಗುತ್ತಾ ಅವರು? ಇದು ಮಾಡಿದ್ದು ಭಾಳ ತಪ್ಪು. ಬಟ್ ಪಾಕಿಸ್ತಾನಿಗೆ ಈ ಸಲ ಬುದ್ಧಿ ಕಳಿಸ್ಲೇಬೇಕು, ಕಳಿಸ್ತಾರೆ. 100% ಪರಿಹಾರ ಸಿಗುತ್ತೆ. ಇಲ್ಲ ಭಯ ಹುಟ್ಟಬೇಕಲ್ಲ ಅವ್ರಿಗೆ. ಇಲ್ಲ ಭಯ ಹುಟ್ಟಲ್ಲ ಅವ್ರಿಗೆ. ವಾರಗಳಾದ್ರೆ ಭಯ ಹುಟ್ಟೋದು. ಯಾಕೆಂದರೆ ಅವ್ರಿಗೆ ಏನಾದರೂ ಅವ್ರಿಗೆ ಅಲ್ಲಿ ಪಾಕಿಸ್ತಾನ ಅನುಕೂಲ, ತಿನ್ನೋಕ್ಕಾಗಲಿ ಅನುಕೂಲ ಇಲ್ಲ, ಹೋಗಲಿ ಒಂದು ವಾಟ್ರಿಗಾಗಲಿ ಅನುಕೂಲ ಇಲ್ಲ, ಒಂದು ಬಿಸ್ನೆಸ್ಗೆ ಅನುಕೂಲ ಇಲ್ಲ. ಅವ್ರಿಗೆ ಏನೋ ಚೈನಾ ಕಂಪ್ನಿಯವರು, ಚೀನಾ ದೇಶದವರು ಸಪೋರ್ಟ್ ಮಾಡ್ತೀವಿ ಅಂತಾರೆ. ಅವರು ಸಪೋರ್ಟ್ ಮಾಡ್ಬಾರೋ ಅವ್ರಿಗೆ. ಒಂದೇ ದೇಶ ಒದ್ಲಾಡಬೇಕು, ಸಾಯಬೇಕು. ಅವ್ರಿಗೆ ನಮ್ಮ ಇಂಡಿಯಾ ಬೆಲೆ ಗೊತ್ತಾಗಬೇಕು ಅವ್ರಿಗೆ. ಅವರು ಏನು ಅಟ್ಯಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಇನ್ನೂ ಬರೀ ಡಿಫೆನ್ಸ್ ಮಾಡ್ತೀವಿ. ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೇಕಾಗತ್ತೆ ನಾವು? ನೆಕ್ಸ್ಟ್ ಸ್ಟೆಪ್ಪು ಇವಾಗ ನಾವು ತೊಗೊಳ್ಳೇಬೇಕು. ಬಟ್ ನಮ್ಮ ಇಂಡಿಯನ್ ಪ್ರಧಾನಿ ನರೇಂದ್ರ ಮೋದಿ ಅವರು ಏನು ಡಿಸಿಷನ್ ತೊಗೊತಾರೋ, ಈ ರಕ್ಷಣಾ ಏನು ಡಿಸಿಷನ್ ತೊಗೊತಾರೋ ಅದ್ರ ಮೇಲೆ ಡಿಪೆಂಡ್ ಆಗೈತೆ.
ಓಕೆ ಸರ್, ಏನು ಹೇಳ್ತೀರಾ ಇದು ಎಷ್ಟು ದಿನಗಳು ನಡೆಯಬಹುದು ಅನ್ಸುತ್ತೆ? ಇನ್ನು ವಾರ ಜಾಸ್ತಿ ನಡೀತಾ ಹೊರತು ಕಮ್ಮಿ ಆಗಲ್ಲ ಅಂತ ನಮ್ಮ ಅನಿಸಿಕೆ. ಇದು ಇಲ್ಲಿಗೆ ಮುಗಿಯಲ್ಲ. ಇದು ಸೊಲ್ಯೂಷನ್ ಸಿಗುತ್ತೆ ಅಂತೀರಾ? 100% ಸಿಕ್ಕೇ ಸಿಗುತ್ತೆ. ಅಂದ್ರೆ ಯಾವ ಉದ್ದೇಶಕ್ಕೆ ಇಟ್ಕೊಂಡು ಈಗ ಟೆರರಿಸಂ ನಿಲ್ಲಿಸಿ ಅನ್ನೋ ಒಂದು ಕಾರಣಕ್ಕೆ 100% ಟೆರರಿಸಮ್ ಉಳಿಸಿ ಏನಕ್ಕೆ ನಾವು ಯುದ್ಧ ಮಾಡ್ತಾ ಇರೋದು. ನಿಲ್ಲಿಸಿ ಅಂತ ಹೇಳ್ತಾ ಇದ್ದಾರೆ. 100%. ಅವ್ರು ಏನಕ್ಕೆ ಅಷ್ಟು ಆರ್ಥಿಕವಾಗಿ ಕಮ್ಮಿ ಇದ್ರೂ ಟೆರರಿಸಂಗೋಸ್ಕರ ಯುದ್ಧ ಮಾಡ್ತಿರೋದು ಸರಿ ಅನ್ಸುತ್ತೆ ನಿಮಗೆ? ಅವ್ರಿಗೇನಂದರೆ ಅವ್ರು ಅವಾಗಿದ್ದಾನೆ ಅವ್ರದ್ದೆಲ್ಲ ಕಮ್ಯುನಿಸ್ಟ್ ಪಾರ್ಟಿ ಅವ್ರದ್ದೆಲ್ಲ ಏನಂದರೆ ಬರೀ ಟೆರರಿಸ್ಟ್ ಅವ್ರದ್ದೆಲ್ಲ. ಅವ್ರಿಗೆಲ್ಲ ಹೇಳೋರಿಲ್ಲ ಕೇಳೋರಿಲ್ಲ. ಅವ್ರಿಗೇನು ನಮ್ಮ ಇಂಡಿಯಾ ಟಾರ್ಗೆಟ್ ಅವ್ರಿಗೆ. ಬೇರೆ ದೇಶ ಮೇಲೆ ಹೋಗೋಕ್ಕಾಗಲ್ಲ. ನಮ್ಮ ದೇಶನೇ ಇಂಡಿಯಾನೇ ಟಾರ್ಗೆಟ್ ಅವ್ರಿಗೆ. ಅದು ಹಿಂದುತ್ವ ಅಂದ್ರೆ ಇನ್ನೂ ಟಾರ್ಗೆಟ್ ಅವ್ರಿಗೆ. ಆ ಹಿಂದುತ್ವ ನಮ್ಮ ಮುಟ್ಕೊಳ್ಬೇಕು. ಅವ್ರು ಯಾರೋ ಒಬ್ಬ ಮನುಷ್ಯ 2050ನೇ ಇಸ್ವಿಲಿ ನಮ್ಮ ಇಂಡಿಯಾದಲ್ಲೇ ನಮ್ಮ ಕರ್ನಾಟಕದಲ್ಲೇ ಆಗಲಿ ಎಲ್ಲನೇ ಆಗಲಿ ಹಿಂದೂಗಳೇ ಇರಬಾರ್ದು, ಬರೀ ಸಾಬ್ರುಗಳಿರಬೇಕು ಅಂತ ಹೇಳಿದ್ದಾರೆ. ಆ ಥರದ್ದು ಅವರು ಒಂದು ವರ್ಚಸ್ಸನ್ನ ಬೆಳೆಸಬೇಕು ಅಂತ ಪಾಕಿಸ್ತಾನಲ್ಲಿ ಕಾಯ್ತಾ ಇದ್ದಾರೆ. ಅದಕ್ಕೆ ಇಡೀ ಪಾಕಿಸ್ತಾನ ಧೂಳಿಪಟ ಮಾಡೋದಂದರೆ ನೆಕ್ಸ್ಟ್ ಹಿಂದುತ್ವ ಬಗ್ಗೆ ಯಾರು ಟಾಪಿಕ್ ಎತ್ಕೊಂಬರೋ ಅಂತ ನಮ್ಮ ಮಾಹಿತಿ. ಓಕೆ, ಇಷ್ಟು ಅಟ್ಯಾಕ್ ಮಾಡಿ ಡಿಫೆನ್ಸ್ ಮಾಡಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿ ಆಗಿರ್ಬೋದು, ನೇವಿ ಆಗಿರ್ಬೋದು, ಏನು ಒಪಿನಿಯನ್ ಅಂತಾರೆ? ನಮ್ಮ ಅನಿಸಿಕೆ ಏನು ಅಂದರೆ ಒಳ್ಳೆ ಕೆಲಸ ಮಾಡಿದ್ದಾರೆ, ಬಟ್ ಇನ್ನೂ ಮಾಡಬೇಕು. ಬಟ್ ಏನಂದರೆ ಡಿಫೆನ್ಸ್ ಇವಾಗ ನಮ್ಮದು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಮೇಲೆ ನಮಗೆಲ್ಲ ಅನುಕೂಲ ಇದೆ. ಆಮೇಲೆ ಎಲ್ಲ ಕಂಟ್ರಿಗಳು ನಮ್ಗೆ ಸಪೋರ್ಟ್ ಇದೆ. ಇವಾಗ ನಮಗೆ ಅಮೇರಿಕಾ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ದೇಶಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ದೇಶ ನಮ್ಗೆ ಸಪೋರ್ಟ್ ಐತೆ. ಬಟ್ ಅದು ದೇಶ ಸಪೋರ್ಟ್ಗಿಂತ ಮೋದಿ ಮೇಲೆ ಪ್ರೀತಿ ವಿಶ್ವಾಸ ತುಂಬ ಇದೆ. ನೋಡಿ, ಇವಾಗ ಅಮೇರಿಕ ಅವ್ರು ಏನು ಹೇಳಿದ್ದಾರೆ, ಪಾಕಿಸ್ತಾನ ಅವ್ರೇನು ಇಂಡಿಯಾ ಸ್ವಲ್ಪ ತೊಂದರೆ ಕೊಟ್ಟರೆ ಇಡೀ ಪಾಕಿಸ್ತಾನನೇ ಇರಬಾರೋ ಅಂದ್ಬಿಟ್ಟು ಅವ್ರಿಗೆ ಹೇಳಿ. ಯಾಕೆ ಅಂದರೆ ನಮ್ಮ ಜನಾಂಗ ಅಮೇರಿಕಲ್ಲಿ ಇದ್ದಾರೆ. ಅದಕ್ಕೆ ನಮಗೆ ಅಧ್ಯಕ್ಷ ನಮ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವ್ರಿಗೂ ನಾವು ತುಂಬ ಥ್ಯಾಂಕ್ಸು, ಅಭಿನಂದನೆ ಹೇಳ್ತೀವಿ ಅಮೇರಿಕ ಅಧ್ಯಕ್ಷವ್ರಿಗೆ. ವಾರಲ್ಲ ಆ್ಯಕ್ಚುಲಿ ಯಾರೂ ವಿನ್ನರ್ ಅಲ್ಲ, ಯಾರೂ ಲೂಸರ್ ಅಲ್ಲ. ಬೋತ್ ಆರ್ ಲೂಸರ್ಸ್. ಒಬ್ಬರು ಜಾಸ್ತಿ ಲೂಸ್ ಮಾಡ್ಕೋಬೋದು, ಒಬ್ಬರು ಕಮ್ಮಿ ಮಾಡ್ಕೋಬೋದು. ಬಟ್ ಆ್ಯಕ್ಚುಲಿ ನೆಸಿಟಿ ಇರಲಿಲ್ಲ. ಸ್ಟಾರ್ಟ್ ಆಗಿಬಿಟ್ಟಿದೆ. ಆದಷ್ಟು ಬೇಗ ಎಂಡ್ ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ. ಇಂಟೆನ್ಷನ್ ಏನು ಇಟ್ಕೊಂಡು ನಾವು ವಾರ್ನ ಸ್ಟಾರ್ಟ್ ಮಾಡಿದ್ವಿ, ಅದು ಒಂದು ರಿವೆಂಜ್ ಅಂತ ಸ್ಟಾರ್ಟ್ ಮಾಡಿದ್ದು. ಇಂಡಿಯಾದಲ್ಲಿ ಪಬ್ಲಿಕ್ ಸೆಂಟಿಮೆಂಟ್ಗೆ ಮೀಟ್ ಮಾಡಬೇಕು. ಪಬ್ಲಿಕ್ ಸೆಂಟಿಮೆಂಟ್ ರಿವೆಂಜ್ ತಗೊಳ್ಳಿ ಅಂತಿತ್ತು. ಅದನ್ನು ಐಡೆಂಟಿಫೈ ಮಾಡಿ ಗೌರ್ಮೆಂಟ್ ಆ್ಯಕ್ಷನ್ ತಗೊಂತು. ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಅದು ಈಡೇರುತ್ತೆ ಅಂತ ಅನ್ಸುತ್ತೆ. ಏನು ಟೆರರಿಸಂನ ಆಗಲ್ಲ. ತುಂಬ ಕಷ್ಟ. ಟೆರರಿಸಮ್ ಅನ್ನೋದು ಒಂಥರ ಗ್ಲೋಬಲ್ ಇವೆಂಟ್. ಅದು ಒಂದು ಕಡೆ ಸ್ಟಾಪ್ ಮಾಡಿದ್ರೆ ಇನ್ನೊಂದು ಕಡೆ ಆನ್ ಆಗುತ್ತೆ. ಅದು ಓಕೆ ಸರ್, ಇವಾಗ ಏನು ಹೇಳ್ತೀರಾ ಸರ್? ಈ ಟೆರರಿಸಂ ನಿಲ್ಲಿಸ್ತಾರೆ ಅಂತ ಅನ್ಸುತ್ತಾ ಪಾಕಿಸ್ತಾನ? ನಿಲ್ಲಿಸಲ್ಲ. ಟೈಮಿಂಗ್ ನಿಲ್ಲಿಸ್ಬೋದು 6 ತಿಂಗಳು, 1 ವರ್ಷ, ಮತ್ತೆ ಇದೇ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇದೇ ಥರ ಸ್ಟಾರ್ಟ್ ಆಗುತ್ತೆ. ಯಾವ ಕಾರಣಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ಸುತ್ತೆ ಪಾಕಿಸ್ತಾನ? ಅಂದ್ರೆ ಈಗ ನಮಗೊಂದು ರೀಸನ್ ಇದೆ ಈ ವಾರ್ನ ಸ್ಟಾರ್ಟ್ ಮಾಡೋದಕ್ಕೆ, ಅದನ್ನ ನಿಲ್ಲಿಸಬೇಕು ಅಂತ. ಅವ್ರು ಅದಕ್ಕೆ ಸಪೋರ್ಟ್ ಮಾಡ್ಕೊಂಡು ವಾರ್ನ ಮಾಡ್ತಾರೆ. ಆ್ಯಕ್ಚುಲಿ ಹಿಸ್ಟ್ರಿ ನೋಡಿದ್ರೆ ಕಾಶ್ಮೀರ ಅವ್ರಿಗೆ ಸೇರ್ಬೇಕಾಗಿತ್ತು ಅಂತ ಹಿಸ್ಟ್ರಿ ಹೇಳುತ್ತೆ. ಅದು ಅವ್ರ ರೀಸನ್. ಅದು ಕಾಶ್ಮೀರ್ ನಮ್ಮದು ಅನ್ನೋದು ಅವ್ರು ಹೇಳ್ತಾರೆ, ನಮ್ಮದು ಅಂತ ಇವ್ರು ಹೇಳ್ತಾರೆ. ಹಿಸ್ಟ್ರಿ ಪ್ರಕಾರ ಅವ್ರಿಗೆ ಸೇರುತ್ತೆ. ಸೊ 47ಇಂದ ಹಂಗೆ ಬಂದಿದೆ ಅದು, ಕಾಶ್ಮೀರ್ ನಮ್ಮದು ಅಂತ. ಅದನ್ನು ಸಾಲ್ವ್ ಮಾಡ್ಬೇಕು ಇವರು. ಬರೀ ಅಟ್ಯಾಕಿಂಗ್ ಅಂದರೆ ಪಾಕಿಸ್ತಾನ ಅವ್ರ ಕಡೆ ಡಿಫೆನ್ಸ್ ಮಾಡ್ತಾರೆ. ಇದು ಬಿಟ್ಟು ವಾಟ್ ನೆಕ್ಸ್ಟ್? ಏನು ಸ್ಟೆಪ್ ತಗೋಬೋದಂತ? ಇದು ಇಲ್ಲಿಗೆ ನಿಲ್ಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ನ್ಯೂಕ್ಲಿಯರ್ ಟರ್ನ್ ಆದರೆ ಎರಡೂ ಕಂಟ್ರಿ ಹಾಳಾಗೋಗುತ್ತೆ. ಏನಿದೆ ಸರ್, ನೀವು ಸ್ಟಾಪ್ ಮಾಡಬೇಕಂತೀರಾ? ಡೆಫಿನೆಟ್ಲಿ ಸ್ಟಾಪ್ ಮಾಡಬೇಕು. ನಿಜವಾಗ್ಲೂ ಬೇಕಾಗಿಲ್ಲ. ಏನು ನಾವು ಇಂಟೆನ್ಷನ್ ಇಟ್ಕೊಂಡಿದ್ದೀವಿ ಅದು ಸಾಲ್ವ್ ಆಗಲ್ಲ, ಸಮಸ್ಯೆ ಬಗೆಹರಿಯಲ್ಲ ಅಂತೀರಾ? ಅದೇ ಒಂದು 6 ತಿಂಗಳು 1 ವರ್ಷ ಸಾಲ್ವ್ ಆಗ್ಬೋದು ಟೆರರಿಸಮ್ದು. ಆಮೇಲೆ ಮತ್ತೆ ರೀಸ್ಟಾರ್ಟ್ ಆಗುತ್ತೆ. ಈಗ ಇದೇ ಥರದ್ದು 3 ಆಗಿದೆ. ಕಾರ್ಗಿಲ್ ಆಯಿತು, ಪುಲ್ವಾಮಾದಾಯಿತು. ಇವರು ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು. ಮತ್ತೆ 6 ತಿಂಗಳಾದ್ಮೇಲೆ ಮತ್ತೆ ಸ್ಟಾರ್ಟ್ ಆಯಿತು. ಮತ್ತೆ ಈಗ ಒಂದು 6 ತಿಂಗಳು ಸ್ಟಾಪ್ ಆಗಿರುತ್ತೆ, ಮತ್ತೆ ಸ್ಟಾರ್ಟ್ ಆಗುತ್ತೆ. ಏನು ಉಪಯೋಗ ಆಗಲ್ಲ ಅಂತೀರಾ? ಡೆಫಿನೆಟ್ಲಿ ಆಗಲ್ಲ. ಒಂದು ಫುಲ್ ಮ್ಯಾಪಿಂದ ಅಳಿಸ್ಬಿಡ್ಬೇಕು ಪಾಕಿಸ್ತಾನ. ಅದ ಮಾಡೋಕ್ಕಾಗಲ್ಲ. ಆ ಲೆವೆಲ್ ವಾರ ಆಗಲ್ಲ, ಸ್ಟಾಪ್ ಆಗಿಬಿಡುತ್ತೆ. ಬೇರೆ ಇರುತ್ತೆ. ಅಲ್ಲಲ್ಲ, ನಮ್ಮ ಒಪಿನಿಯನ್ ಏನು ಅಂದರೆ, ಈಗ ಟೆರರಿಸಮ್ ಯಾರು ನಮ್ಮ ಭಾರತ ದೇಶ ಒಬ್ಬರು ತಂಟೆಗೆ ಹೋಗಲ್ಲ. ಸೊ ನಮ್ಮ ತಂಟೆಗೆ ಬಂದರೆ ನಾವು ಬಿಡಲ್ಲ, ಎಲ್ಲ ಉಡಾಯಿಸೋದು. ಈಗ ಏನಾದ್ರು ನೋಡಿ, ಈಗ ನೋಡ್ತಾ ಇದ್ದಾರೆ ಕಾದು ನೋಡ್ತಾ ಇದ್ದಾರೆ ನಮ್ಮ ಇಂಡಿಯಾ. ಸೊ ಏನಾದರೂ ಮುಂದೆ ಬಂತು ಅಂದರೆ
ಇಡೀ ಪಾಕಿಸ್ತಾನ ಉಡಾಯಿಸ್ಬಿಡುತ್ತೆ. ಅಷ್ಟೊಂದು ಪವರ್ಫುಲ್ ಇದೆ ನಮ್ಮ ಮಿಲ್ಟ್ರಿ. ಸೊ ಈ ನಮ್ಮ ಮೋದಿನೂ ಅಷ್ಟೊಂದು ಪವರ್ಫುಲ್ ಇದ್ದಾರೆ. ಹಾಗಾಗಿ ಸೊ ಈಗ ಪಾಕಿಸ್ತಾನ ಎಷ್ಟೇ ನಮಗೆ ಕೆದಕೋ ಬಂದ್ರೂ ಅವ್ರಿಗೆ ಡೇಂಜರು. ಓಕೆ, ನಾವು ಇನ್ನೂ ಏನು ಸ್ಟಾರ್ಟ್ ಮಾಡಿಲ್ಲ. ಹೌದು, ಇದು ಸ್ಟಾರ್ಟ್ ಮಾಡಿಲ್ಲ. ಈಗ ಅವ್ರು ಆ್ಯಕ್ಚುಲಿ ಅವರು ಮಾಡಿದ್ದಕ್ಕೆ ನಮ್ಗೆ ಪ್ರತ್ಯುತ್ತರ ಮಾತ್ರ ಕೊಡ್ತಾ ಇದೆ ಹೊರತು ಇನ್ನೂ ನಾವು ಡಿಫೆನ್ಸ್ ಅಷ್ಟೇ ಬಿಟ್ಟರೆ ನಮ್ದು ಇನ್ನೂ ದಾಳಿ ಸ್ಟಾರ್ಟೇ ಆಗಲಿಲ್ಲ. ಸೊ ದಾಳಿ ಸ್ಟಾರ್ಟ್ ಆದರೆ ಸೊ ಪಾಕಿಸ್ತಾನಕ್ಕೆ ಏನೋ ಒಂದು ಗತಿ ಆಗುತ್ತೆ. ಸೊ ಆಲ್ರೆಡಿ ಪ್ರೈಮ್ ಮಿನಿಸ್ಟರ್ ಎಲ್ಲೋ ಹೊತ್ಕೊಂಡು ಓಡೋಗ್ಬಿಟ್ಟಿದ್ದಾನೆ. ಪ್ರೈಮ್ ಮಿನಿಸ್ಟರ್ ಅಂತೂ ಇಲ್ಲವೇ ಇಲ್ಲ ಅಲ್ಲಿ. ಬೇಕಂದ್ರೆ ಸುಳ್ಳು ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಇಲ್ಲ ನಾವು ಅವ್ರನ್ನ ನಮ್ಮ ಮೇಲೆ ಅವ್ರು ದಾಳಿನೇ ಮಾಡಿಲ್ಲ ಅಂತ ಸ್ಟೇಟ್ಮೆಂಟು. ಅಂದರೆ ನಾವು ಅವ್ರನ್ನ ಮೇಲೆ ದಾಳಿನೇ ಮಾಡಿಲ್ವಂತೆ, ಆ ಥರ ಸ್ಟೇಟ್ಮೆಂಟ್ ಬರ್ತಾ ಇದೆ. ಅವೆಲ್ಲ ಸುಳ್ಳು. ಅವರು ಇದು ವಿರುದ್ಧ ಪ್ರತ್ಯುತ್ತರ ನಮ್ದು ಕೊಡ್ತಾನೆ ಇದೆ. ನಮ್ಮ ಇಂಡಿಯಾ ಪ್ರತ್ಯುತ್ತರ ಕೊಡ್ತಾನೆ ಇದೆ. ಸೊ ಹಾಗಾಗಿ ಸೊ ನಾವು ಯಾವುದಕ್ಕೂ ಹೆದರೋಲ್ಲ ನಮ್ಮ ಇಂಡಿಯಾ. ಸೊ ಎಲ್ಲದಕ್ಕೂ ತಯಾರಾಗಿದೆ. ಸೊ ಹಂಗಾಗಿ ನಮ್ಮ ಇಂಡಿಯಾನ ಅವ್ರು ಕೆದ್ಕೋಕೆ ಬಂದರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಓಕೆ, ಸೊ 100% ನಿಲ್ಲಲೇಬೇಕು. ಯಾಕಂದರೆ ಇಲ್ಲಾಂದರೆ ಪಾಕಿಸ್ತಾನಕ್ಕೆ ಉಳಿಗಾಲನೇ ಇಲ್ಲ. ಇಂಡಿಯಾ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಚೆನ್ನಾಗಿದೆ. ರಫೇಲು ಮತ್ತು S-100 ಇದನ್ನೆಲ್ಲ ಪರ್ಚೇಸ್ ಮಾಡಿದಾಗ ಅಪೋಸಿಟ್ ಇವರು ತುಂಬ ಇದು ಮಾಡಿದ್ರು. ರಾಹುಲ್ ಗಾಂಧಿ ಮೋದಿ ಚೋರ್ ಅಂತ ಹೇಳಿದ್ರು, ತುಂಬ ಅಪೋಸ್ ಮಾಡಿದ್ರು. ಬಟ್ ಇವಾಗ ಅದೇ ನಮಗೆ ಸೇಫ್ ಗಾರ್ಡಾಗಿ ವರ್ಕ್ ಮಾಡ್ತಾ ಇದೆ. S-100 ಏನಿದೆ ಅದೇ ಅವ್ರದ್ದು ಮಿಸೈಲ್ನೆಲ್ಲ ಹೋಲ್ಡ್ ಮಾಡಿಬಿಟ್ಟು ತುಂಬ ಸಪೋರ್ಟ್ ಆಗಿ ಇದು ಮಾಡ್ತಾಯಿದೆ. ಮತ್ತು ನಮ್ಮ ರಫೇಲ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗಿದೆ. ಅಟ್ಯಾಕ್ ಮಾಡಲಿಕ್ಕಾಗಲಿ ಪಾಕಿಸ್ತಾನಕ್ಕೆ ಚೆನ್ನಾಗಿ ಅಟ್ಯಾಕ್ ಮಾಡಿದ್ದಾರೆ. ಸೊ ಕಂಟ್ರಿ ಇವಾಗ ಸೇಫ್ ಇದೆ. ಮತ್ತು ನಮ್ಮ ಇಂಡಿಯನ್ ಆರ್ಮಿಯವರು ತುಂಬ ಸ್ಟ್ರಾಂಗ್ ಆಗಿದ್ದಾರೆ. ಆಫ್ಟರ್ US, ಚೈನಾ ನಮ್ಮ ಇಂಡಿಯನ್ ಆರ್ಮಿನೇ ತುಂಬ ಈಗ ಸ್ಟ್ರಾಂಗ್ ಆಗಿರೋದು. ಸೊ ಏನು ವರಿ ಮಾಡಬೇಕಾಗಿಲ್ಲ. ಸೊ ನಾವೆಲ್ಲ ಸೇಫ್ ಇದ್ದೀವಿ. ಅಂಡರ್ ಮೋದಿ ಗೌರ್ಮೆಂಟು ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಡಿಫೆನ್ಸ್ ಮಾಡ್ತಾ ಇದ್ದಾರೆ. ಸೊ ಏನು ಹೆದರ್ಕೊಳ್ಳೋ ಅಂಥ ಅವಶ್ಯಕತೆಯೇ ಇಲ್ಲ ನಮ್ಮ ಪ್ರಕಾರ. ಸರ್, ಡಿಫೆನ್ಸೇ ಮಾಡ್ಕೊಂಡಿದ್ರೆ ಪರಿಹಾರ ಯಾವಾಗ ಸಿಗುತ್ತೆ? ಇಲ್ಲ, ಇವ್ರು ಮಾಡ್ತಾ ಇದ್ದಾರೆ. ಈಗ ನಮ್ಮದು 5th ಲಾರ್ಜೆಸ್ಟ್ ಎಕಾನಮಿಯಲ್ಲಿ 5th ಲಾರ್ಜೆಸ್ಟ್ ಬಂದಿದೆ. ಸೊ ವರ್ಲ್ಡ್ ವೈಡು ಏನು ಇದು ಮಾಡ್ತಾ ಇದ್ದಾರೆ, ಎಲ್ಲರೂ ಇಂಡಿಯಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಯುದ್ಧನೇ ಮಾಡ್ಕೊತ ಹೋದರೆ ನಮ್ಮ ಎಕಾನಮಿನೂ ನೋಡಬೇಕಲ್ಲ. ಈ ಕಡೆ ಚೈನಾನೂ ವಾರ್ ಮಾಡೋಕ್ಕೆ ರೆಡಿ ಇದೆ. ಟರ್ಕಿನೂ ನಿಮ್ಗೆ ಗೊತ್ತು, ಈಗ ಅವರಿಗೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಇದನ್ನೆಲ್ಲ ನೋಡಿಕೊಂಡು ಆ್ಯಸ್ ಇದು ಪ್ರೈಮ್ ಮಿನಿಸ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ. ಬಟ್ ನನ್ನ ಪ್ರಕಾರ ಏನು ಮೋದಿ ಏನು ಇದು ಮಾಡ್ತಾಯಿದ್ದಾರೆ, ಇವನ್ ಅಜಿತ್ ದೋವೆಲ್ಲು ಇವ್ರದ್ದೆಲ್ಲ ಐಡಿಯಾಸ್ ಏನಿದೆ ಅದು ವರ್ಕ್ ಆಗ್ತಾಯಿದೆ. ಸರ್, ಈಗ ಅವರು ಪ್ರತಿ ಸಲನೂ ಅಟ್ಯಾಕ್ ಮಾಡ್ತಾನೆ ಇದ್ದಾರೆ, ಡಿಫೆನ್ಸ್ ಮಾಡ್ತಾನೆ ಇದ್ದಾರೆ. ಇದು ಬಿಟ್ಟು ಬೇರೆ ನೆಕ್ಸ್ಟ್ ಸ್ಟೆಪ್ ಏನು ತಗೋ? ಈಗ ನೆಕ್ಸ್ಟ್ ಸ್ಟೆಪ್ ಏನಂದರೆ, ಈಗ ಆಲ್ರೆಡಿ ಪಾಕಿಸ್ತಾನ ಬಂದುಬಿಟ್ಟು ಬಿಕಾರಿ ದೇಶ ಆಗಿದೆ. ಅವ್ರ ಹತ್ರ ಏನೂ ಇಲ್ಲ, ಎಕಾನಮೀಸು ಇಲ್ಲ. ಒಂದು ಚಪಾತಿಗೂ ಬೇಡುವಂಥ ಪರಿಸ್ಥಿತಿ ಬಂದಿದೆ ಈಗ ಅವರಿಗೆ. ಸೊ ಅದರಿಂದ ಹೇಳೋ ಪ್ರಕಾರ ಅವ್ರದ್ದು ಏನಿಲ್ಲ. ಈಗ ಅವರು ಟೆರ್ರಿಸ್ಟನ್ನು ಕಳಿಸ್ಬಿಟ್ಟೆ ನಮ್ಮನ್ನು ಇದು ಮಾಡಬೇಕು ಬಿಟ್ಟರೆ ಅವ್ರ ಆರ್ಮಿಯಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ. ಆರ್ಮಿ ಕಳಿಸ್ಬಿಟ್ಟು ಅಥವಾ ನಮ್ಮ ಮೇಲೆ ವಾರ್ ಮಾಡುವಷ್ಟು ಅವ್ರ ಹತ್ರ ಸ್ಟ್ರೆಂತ್ ಇಲ್ಲ, ಎಕಾನಮಿ ಸ್ಟ್ರೆಂತ್ ಇಲ್ಲ ಇವಾಗ. ಇನ್ ಕೇಸ್ ಅವರು ಪರ್ಚೇಸ್ ಮಾಡುವಂಥ ಇದೂ ಇಲ್ಲ, ಅವ್ರ ಹತ್ರ ಪವರ್ ಕೂಡ ಇಲ್ಲ. ಬೇರೆ ಕಂಟ್ರಿಯಿಂದ ಏನು ಆರ್ಮಿಗೆ ಏನು ಬೇಕಿದೆಯಾ ನೋಡಿ, ಅದನ್ನು ಪರ್ಚೇಸ್ ಮಾಡುವಂಥ ಸ್ಟ್ರೆಂತ್ ಇಲ್ಲ ಇವಾಗ. ಓಕೆ, ಈ ಸ್ಟ್ರೆಂತ್ ಇಲ್ಲ ಅಂದ್ರೂ ಇಷ್ಟು ವೀಕ್ ಇದ್ದಾರೆ ಎಕನಾಮಿಕಲ್ಲಿ ಅಂತ. ಅದೇ ಇನ್ನೇನಿಲ್ಲ, ಇನ್ನೊಂದು ಯುದ್ಧ ಮಾಡಿದ್ದಾರೆ. ಅವ್ರದ್ದು ಯುದ್ಧ ಮಾಡ್ತಾ ಇಲ್ಲ. ಅವ್ರದ್ದು ಏನಿದ್ರು ಈ ಟೆರ್ರಿಸ್ಟ್ ಗ್ಯಾಂಗ್ ಏನಿದೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡಿದ್ದಾರೆ ಅವರು. ಅದೇ ಸರ್, ಏನು ಉದ್ದೇಶಕ್ಕೆ? ಅದೇ ಇಂಡಿಯಾ ಬೆಳೀತಾ ಇದೆಯಲ್ಲ, ಅದನ್ನು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಈಗ 1947ನಲ್ಲಿ ಇಂಡಿಯಾ ಮತ್ತು ಪಾಕಿಸ್ತಾನ ಡಿವೈಡ್ ಆದಾಗ ಹೇಗಿತ್ತು, ಇದು ಎರಡೂ ಸ್ಟೇಬಲ್ ಇತ್ತು. ಮತ್ತು ಅವ್ರ ಇದೇನಿದೆ ರುಪೀಸ್ ವ್ಯಾಲ್ಯೂವೇ ಜಾಸ್ತಿ ಇತ್ತು. ಬಟ್ ಇವಾಗ ಅವ್ರ ರುಪೀಸ್ ವ್ಯಾಲ್ಯೂ ಏನಿದೆ, ನಮ್ಮ ರುಪೀಸ್ ವ್ಯಾಲ್ಯೂ ಏನಿದೆ, ತುಂಬ ಡಿಫ್ರೆನ್ಸ್ ಇದೆ ಅವರಿಗೂ ನಮಗೂ. ಇಷ್ಟು ಮಟ್ಟಿಗೆ ಬೆಳೀತಾ ಇದೆಯಲ್ಲ, ಅವ್ರಿಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಸೊ ಏನಾದರೂ ಮಾಡಿಬಿಟ್ಟು ಈ ಥರ ಎಲ್ಲ ಮಾಡಿಬಿಟ್ಟು ಪ್ರೆಷರ್ ತರಿಸ್ಬಿಟ್ಟು ಏನು ಇಂಡಿಯನ್ ಇದೇನಿದೆ ಫಾರಿನ್ ಇನ್ವೆಸ್ಟರ್ಸ್ ಏನಿದೆ ಅವರೆಲ್ಲ ಭಯ ಪಡಲಿ. ಸೊ ಇಂಡಿಯಾಕ್ಕೇನು ಇನ್ವೆಸ್ಟ್ ಮಾಡದೇ ಇರಲಿ. ಇಲ್ಲಿ ಏನು ಕಂಪನೀಸ್ಗಳೇನಿದೆ, ಪ್ರೊಡಕ್ಷನ್ ಪ್ಲ್ಯಾಂಟ್ಗಳಿದೆ, ಇವೆಲ್ಲ ಬರಬಾರ್ದು. ಇಲ್ಲಿ ಇನ್ವೆಸ್ಟ್ ಮಾಡಬಾರ್ದು ಅನ್ನೋದು ಅದರಲ್ಲಿದೆ ತಲೆಯಲ್ಲಿ. ಬಟ್ ಇವಾಗ ಗೊತ್ತು, ಚೈನಾದ ಗೂಗಲ್ ಫಿಕ್ಸಲ್ಲಿ ಕೂಡ ಚೈನಾದಿಂದ ಹೊರಗಡೆ ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದೆ. ತುಂಬ ಕಂಪನೀಸ್ಗಳು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಇಂಡಿಯಾ ಬೆಳೀತಾ ಇದೆ. ಸೊ ವಿದಿನ್ 3-4 ಇಯರ್ಸಲ್ಲಿ ವರ್ಲ್ಡ್ 3rd ಲಾರ್ಜೆಸ್ಟ್ ಕಂಟ್ರಿ ಆಗೋದ್ರಲ್ಲಿ ಏನು ಸಂಶಯ ಇಲ್ಲ, ಇದಾಗೇ ಆಗುತ್ತೆ.
ಸೊ 2029 ಮತ್ತೆ ಮೋದಿಯವರು ಅಧಿಕಾರಕ್ಕೆ ಬರ್ತಾರೆ, ಮತ್ತು ಇಂಡಿಯಾ ಶೈನ್ ಆಗುತ್ತೆ. ಓಕೆ ಸರ್, ಇವಾಗ ಇದಕ್ಕೆ ಎಂಡ್ ಯುದ್ಧ ಎಷ್ಟು ದಿನ ಕಂಟಿನ್ಯೂ ಆಗುತ್ತೆ? ಯುದ್ಧ ನನಗೆ ಅನ್ಸೋ ಪ್ರಕಾರ ಇದು ಯುದ್ಧ ಆಗಲ್ಲ. ಇದು ಏನು ತುಂಬ ಪ್ರೆಷರೈಸ್ ಮಾಡ್ತಾರೆ ವರ್ಲ್ಡಿಂದ, ಮಾಡಿಬಿಟ್ಟು ಪಾಕಿಸ್ತಾನ ಅಲ್ಲೇ ಸುಮ್ಮನೆ ಮಲಗಿಸ್ತಾರೆ. ಇದು ಏನು ಇವರು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಇದು ಹೆಚ್ಚು ದಿನ ಇದಿರಲ್ಲ. ಸೊ ಪಾಕಿಸ್ತಾನದ ಏನು ಮೇನ್ ಸಿಟಿಗಳಿಗೆ ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತಾರೆ ಇಂಡಿಯನ್ ಆರ್ಮಿಗಳು, ಆಮೇಲೆ ಅಲ್ಲಿಗೆ ತಣ್ಣಗಾಗುತ್ತೆ. ಬಟ್ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಅಂದರೆ ಅವ್ರದ್ದು ಸ್ಲೀಪರ್ಸು ಏನಿರ್ತಾರೆ, ಪಾಕಿಸ್ತಾನಿ ಸ್ಲೀಪರ್ಸ್ ಇವ್ರು ಗೊತ್ತಿದೆಯಲ್ಲ, ಆತಂಕವಾದಿಗಳು, ಅವರು ಆಲ್ ಓವರ್ ಇದಕ್ಕೆ ಬರೋ ಚಾನ್ಸಸ್ ಇದೆ. ಬಟ್ ಆದಷ್ಟು ಅವ್ರು ಒಳಗೆ ಬರದೇ ಇರೋ ಥರ ನೋಡ್ಕೊಬೇಕು ಅಷ್ಟೇ. ಇದಕ್ಕೆ ಪರಿಹಾರ ಹೆಂಗೆ ಅಂದರೆ ಪರಿಹಾರ ಅಂದರೆ ನಮ್ಮ ಇನ್ವೆಸ್ಟಿಗೇಷನ್ ಟೀಮ್ ಏನಿದೆ, NIA ಏನಿದೆ, ಅವ್ರು ತುಂಬ ಕೇರ್ಫುಲ್ ಆಗಿರಬೇಕು. ಮತ್ತು ನಾವು ಕೂಡ ಇಲ್ಲಿ ಕೇರ್ಫುಲ್ ಆಗಿರಬೇಕು. ಯಾರಾದರೂ ಡೌಟ್ ಬರುವಂಥ ವ್ಯಕ್ತಿಗಳಿದ್ದರೆ, ಈಗ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿ ಯಾರಾದರೂ ಇವತ್ತು ನಿನ್ನೆ ನೀವು ನೋಡ್ದಿದ್ದವರು ಹೊಸ್ದಾಗಿ ಬಂದಿದ್ದು ಅವರೇನಾದರೂ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರೆ ಅದನ್ನು ಆದಷ್ಟು ನೀವು ಇನ್ಫಾರ್ಮ್ ಮಾಡಬೇಕು. ಹಾಗಾಗಿ ಅದನ್ನು ತಡಿಬೋದು. Feed Plus Karnataka.